ಅಥವಾ ಮಾಜಿ ಸಭಾಧ್ಯಕ್ಷರುಗಳು ಮತ್ತೆ ಇದ್ದಾರೆ. ಒಂದು ವೇಳೆ ಅವರೇನಾದರೂ ನಿಮಗೆ ರಿಕ್ವೆಸ್ಟ್ ಮಾಡಿದ್ರು ಅಥವಾ ನೀವೇನಾದರೂ ಅದನ್ನ ಸೆಕೆಂಡ್ ಥಾಟ್ ತಗೊಂಡು ಏನಾದರೂ ಅದನ್ನ ಪುನರ್ ಪರಿಶೀಲನೆ ಮಾಡುವಂಥ ಅವಕಾಶಗಳೇನಾದರೂ ಇದಾವ? ನೋಡಿ, ರಿಕ್ವೆಸ್ಟ್ ಮಾಡಿದ ನಂತರ ಇದರ ಬಗ್ಗೆ ಚರ್ಚೆ ಮಾಡ್ಬೋದು. ಅಲ್ಲಿ ನೋಡಿ, ಘಟನೆ ಅಷ್ಟು ನಡೆದಿದೆ. ನಾವು ಅಲ್ಲಿ 12 ಗಂಟೆಯಿಂದ ನಾವು 4 ಗಂಟೆ ತನಕ ಇದ್ದೆವು. ಕನಿಷ್ಠ ಒಂದು ಸೌಜನ್ಯಕ್ಕೆ ಅದು ಬಂದು ಈ ರೀತಿಯಾಗಿದೆ, ಹೆಚ್ಚು ಕಮ್ಮಿ ಆಗಿದೆ, ಈ ರೀತಿಯಾಗಿದೆ ಅಂತ ಹೇಳಿ ಒಂದು ಸೌಜನ್ಯಕ್ಕೆ ಅದು ಬಂದು ಕೇಳುವಂಥ ಒಂದು ನಾವು ತಪ್ಪು ಮಾಡಿದೆಂಬ ಆ ಒಂದು ಭಾವನೆ ಆದರೂ ಬರಬೇಕಲ್ಲ. ನಮ್ಮಿಂದ ಸಂವಿಧಾನ ಪೀಠಕ್ಕೆ ಅಗೌರವವಾಗಿದೆ, ನಾವು ಈ ರೀತಿ ಮಾಡಬಾರ್ದಿತ್ತು, ಏನೋ ಒಂದು ಭಾವನಾತ್ಮಕವಾಗಿ ಇಮೋಷನ್ ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು. ಆ ತಪ್ಪಿನ ಅರಿವು ಸ್ವಲ್ಪ ಆದರೂ ಬೇಕಲ್ಲ. ನೀವು ನೋಡಿದ್ರೆ ಮತ್ತೆ 4 ಗಂಟೆ ಸ್ಟಾರ್ಟ್ ಆದಾಗ ಅದಕ್ಕಿಂತಲೂ ಕೂಡ ಏನೋ ನಾವು ತಪ್ಪೇ ಮಾಡಲಿಲ್ಲ ಎಂಬ ಭಾವನೆಯಲ್ಲಿ ಅದಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಪಡೋದು ವಿಚಾರ ತಾವೆಲ್ಲ ಕೂಡ ನೋಡಿದ್ದೀರಿ. ಈ ರೀತಿಯ ವರ್ತನೆಯನ್ನು ಯಾರು ಸಹಿಸಲಿಕ್ಕೆ ಸಾಧ್ಯ ಇದೆ? ಆದಾಗ ಇಂಥೆಲ್ಲ ವರ್ತನೆ ಸರಿಯಾಗಬೇಕು. ನಾಳೆ ಈ ರೀತಿ ನಡೆದರೆ ನಾಳೆ ಮಂಗಳೂರಿನ ಯಾವುದೇ ಒಂದು ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಮೀಟಿಂಗ್ ಆಗೋಲು ಕೂಡ ಮೆಂಬರ್ಗಳೆಲ್ಲ ಎದುಕೊಂಡು ಮೇಲೆಗೆ ಹೋಗ್ತಾರೆ. ತಾಲೂಕು ಮಟ್ಟದಲ್ಲಿ ಕೂಡ ತಾಲೂಕು ಮಟ್ಟದ ಸದಸ್ಯರೆಲ್ಲ ಅದಕ್ಕೊಂದು ಸಂದೇಶ ಕೊಡಬೇಕಲ್ಲ. ಆದಾಗ ಇದು ಎಷ್ಟು ಸಮಯ ಅಥವಾ ಏನಾಗಿದೆ ಅಂತ ಮುಖ್ಯ ಅಲ್ಲ, ಯಾವುದಕ್ಕೆ ಆಗಿದೆ ಮತ್ತು ಯಾಕಾಗಿ ನಾವು ಇದು ಮಾಡ್ತೇವೆ ಮತ್ತು ಸಂವಿಧಾನದ ಆ ಪೀಠದ ಗೌರವ ನಾವು ಯಾಕೆ ಉಳಿಸ್ಕೊಳ್ಬೇಕು, ಇದೆಲ್ಲ ನೋಡಿಕೊಂಡು ತಗೊಂಡಂಥ ತೀರ್ಮಾನ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹೌದು, ನೋಡಿ, ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಸಡನ್ ಆಗಿ ಎದ್ದು ಎತ್ತನ ಮಾತಾಡಿದ್ರು ಕೂಡ ಒಮ್ಮೆ ಕೂತ್ಕೊಂಡು ಮತ್ತೆ ಮಾತಾಡಲಿಕ್ಕೆ ಅವಕಾಶ ಸ್ಪೀಕರ್ ಆಗಿ ನಮ್ಮ ಅಂತ ಕೊಟ್ಟಿದ್ದೆ. ಯಾಕೆ ಮಹತ್ವದ ವಿಚಾರ ಅಂತ ಏನೋ ಪ್ರಸ್ತಾವ ಮಾಡ್ತಾ ಅಂತ ಹೇಳಿಕೊಂಡು ಅಲ್ಲಿ ಚರ್ಚೆ ಆಯಿತು. ಭಾಳಷ್ಟು ಆ ಕಡೆ ಈ ಕಡೆ ಚರ್ಚೆ ಆದ ನಂತರ ಗೃಹ ಸಚಿವರು ಉತ್ತರ ಕೊಟ್ಟರು. ನನಗೆ ಮಂತ್ರಿಯಿಂದ ಅದನ್ನು ಯಾರು ಕೂಡ ಇಲ್ಲಿ ಯಾಕಂದರೆ ಆಗ ಏನು ಆ ವಿಚಾರ ಪ್ರಸ್ತಾವ ಮಾಡಿದಾರ ಅದೆಲ್ಲ ಕೂಡ ಇದು ಅದು ಸರಿಯಲ್ಲ ಅಂತ ಅದನ್ನು ಖಂಡಿಸಿದೆ. ಈ ರೀತಿ ಆಗಲೇಬಾರ್ದು ಅಂತೇಳಿ ಪಕ್ಷರಹಿತವಾಗಿ ಅದು ಆ ಕಡೆ ಯಾವ ಈ ರೀತಿ ಆಗಲೇಬಾರ್ದು, ಇದು ಏನಾದರೂ ಉನ್ನತ ತನಿಖೆ ಮಾಡಲಿ ಅಂತೇಳಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೇಳಿಕೊಂಡಿದ್ದಾರೆ. ಅದು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಎಲ್ಲ ಸದಸ್ಯರು ಕೂಡ. ಅರ್ಧ ಗಂಟೆ ಚರ್ಚೆ ಆದ ನಂತರ ಒಕ್ಕೂಟಿನ ಬೇಡಿಕೆ ಬಂದ ನಂತರ ಸರ್ಕಾರದ ಪರವಾಗಿ ಗೃಹ ಸಚಿವರು ಎದ್ದು ನಿಂತು ನನಗೆ ದೂರು ಬಂದ ತಕ್ಷಣ ನಾನು ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸ್ತೇನೆ ಮಾತನ್ನು ಸಂದೇಶ ಕೊಟ್ಟರು. ಆಗ ಕೇಳಿ ಯಾವ ರೀತಿಯ ತನಿಖೆ ಮಾಡ್ತೀವಿ, ಉತ್ತರ ನನಗೆ ಇದು ಬರಲಿ, ಯಾವುದು ದೂರು ಬರಲಿ, ಆ ದೂರಿನ ಮೇಲೆ ಏನಿದೆ ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ನಾನು ಉನ್ನತ ಮಟ್ಟದ ತನಿಖೆ ಮಾಡ್ತೇನೆ ಮಾತನ್ನು ಕೊಟ್ಟರು. ಎಲ್ಲ ಸರಿಯಾಗಿ ಕೂತ್ಕೊಂಡ್ರು. ಕಲಾಪ ಮುಂದುವರಿತು, ಬೇರೆ ಬೇರೆ ಸಬ್ಜೆಕ್ಟ್. ಮರುದಿವಸ ಬೆಳಿಗ್ಗೆ 8:30 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಯಾಕೆ? ಬಜೆಟ್ನ ಮೇಲೆ ಉತ್ತರ ಕೊಡಲಿಕ್ಕೆ. ಬಜೆಟ್ನ ಮೇಲೆ ಉತ್ತರ ಕೊಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಪ್ರತಿಪಕ್ಷ ಮುಖಂಡರು 1 ನಿಮಿಷ ಮಹತ್ವದ ವಿಚಾರ ಅಂತ ಹೇಳಿದಾಗ ಅವ್ರಿಗೆ ನಾವು ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ವಾ? ಮಾನ್ಯ ಮುಖ್ಯಮಂತ್ರಿ ಪರ್ಮಿಷನ್ಗೆ ಅವರು ಕೂಡ ಆಯ್ತು ಅಂತ ಅವ್ರು ಒಪ್ಪಿಗೆ ಕೊಡಲಿಲ್ವಾ? ಯಾರು ನಿಲ್ಲಿಸಿದ್ದಾರೆ? ಎಲ್ಲರ ಸಹಕಾರ ಕೂಡ. ಯಾಕೆ? ಇದು ಇಡೀ ಸದಸ್ಯರ ಘನತೆ ಗೌರವವನ್ನು ಮಂತ್ರಿ ಘನತೆ ಜವಾಬ್ದಾರಿ, ಇಡೀ ಸದನದ ಜವಾಬ್ದಾರಿ. ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಅಲ್ಲಿ ಮತ್ತೆ ಆ ಕಡೆ ಈ ಕಡೆ ಚರ್ಚೆ ಆಗಿ ಮಾನ್ಯ ಮುಖ್ಯಮಂತ್ರಿ ಕೂಡ ಮತ್ತು ಹೋಮ್ ಮಿನಿಸ್ಟರ್ ಕೂಡ ಉತ್ತರ ಕೊಟ್ಟರಲ್ಲ. ಏನಂತ ಉತ್ತರ ಕೊಟ್ಟರು? ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಚರ್ಚೆ ಮಾಡಿ ಇದರ ಆ ಕಂಪ್ಲೇಂಟ್ ಗಂಭೀರತೆಯನ್ನು ನೋಡಿಕೊಂಡು ಯಾವ ರೀತಿಯ ಉನ್ನತ ಮಟ್ಟ ಸಭೆ ಮಾಡಬೇಕಂತ ತೀರ್ಮಾನ ಮಾಡಿ ಅತಿ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿಯನ್ನು ತನಿಖೆ ಮಾಡಿಸ್ತೇವೆ ಮತ್ತು ಇದಕ್ಕೆ ಒಂದು ಇತಿಶ್ರೀ ಆಡ್ತೇವೆ. ನಮ್ಮ ಮಂತ್ರಿಗಳ ಸದಸ್ಯರ ಗೌರವ ಉಳಿಸ್ತೇವೆ ಮತ್ತು ಯಾರು ಅದರಲ್ಲಿ ಭಾಗಿಯಾಗ್ತಾರೆ ಯಾರಾದರೂ ನಾವು ಬಿಡೋದಿಲ್ಲ, ಕಠಿಣ ಕ್ರಮ ತೆಕ್ಕೊಳ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಸದನದಲ್ಲಿ ಉತ್ತರ ಕೊಟ್ಟರು.